ಇನ್ನು ರಾಯರದು ಒಂದು ವಿಚಾರ ತಗೊಂಡ್ರೆ ಸುಮಾರಿದೆ ನನಗೆ ಅದರಲ್ಲಿ ಹೇಳೋದಕ್ಕೆ ಅಂತ. ಬಿಚ್ಚಾಲೆಗೆ ಹೋಗಬೇಕು ಅಂತ ಎಲ್ಲ ನನ್ನ ಶೂಟಿಂಗ್ ಟೀಮ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಂದೇನೋ ಒಂದು ಹುಚ್ಚ ಸಾಹಸ, ಹೋಗ್ಬಿಟ್ಟು ಅಲ್ಲೇ ಇವತ್ತು ರಾತ್ರಿ ಹಾಲ್ಟ್ ಆಗಬೇಕು, ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಬೇಕು ಅಂತ. ನಾವು ದಿಢೀರಂತ ಹೋಗಿದ್ದೀವಿ, ಪಾಪ ಅಲ್ಲಿಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಇನ್ನೇನು ಮಲಗೋ ಟೈಮು ನಾವು ಹೋಗಿದ್ದೀವಿ. ಅಂದರೂ ನಾವು ಬಂದ್ವಿ ಅಂತ ನಮಗೋಸ್ಕರ ಅವ್ರು ಅವಾಗ ಅಡುಗೆ ಮಾಡಿ ಅನ್ನ ಮಾಡಿ ಎಲ್ಲ ಮಾಡೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರು, ಬಡಿಸಿದ್ರು, ಎಲ್ಲ ಊಟ ಮಾಡಿದ್ವಿ. ಊಟ ಮಾಡೆಲ್ಲ ಕೈ ತೊಳ್ಕೊತಾ ಇದ್ದೀವಿ. ನನ್ನ ಐಡಿಯಾ ಅಲ್ಲೇ ಮಲಗಬೇಕು ನಾವು ಇವತ್ತು ಅಂತ. ಸಡನ್ನಾಗಿ ಗುಡುಗು ಮಿಂಚು ಒಂಥರ ಮಳೆ ಹಾಕೋ ಥರ ಇದು. ಅವರು ನೀವೆಲ್ಲ ಎಲ್ಲಿ ಉಳ್ಕೊತಾ ಇದ್ದೀರಾ ಅಂತ ಅವ್ರೇ ಅಂದ್ಕೊಂಡಿದ್ದ ನಮ್ಮ ಮಂತ್ರಾಲಯ. ನಾನು ಇಲ್ಲ ಇಲ್ಲೇ ಮಲಗಕ್ಕೆ ಬಂದಿದ್ದೀವಿ ನಾವು. ಅಯ್ಯೋ ಈ ಥರ ಹಿಂಗಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಂತಂದ್ರು ಅವರು. ಸರಿ ನಾವು ಎಲ್ಲ ಹಂಗೆ ಕೂತಿದ್ದೀವಿ. ನೋಡ್ರೆ ನೀನು ನಂಬಲ್ಲ, ವಿತಿನ್ ಒಂದು 15-20 ಮಿನಿಟ್ಸಲ್ಲಿ ಕ್ಲೌಡ್ ಕ್ಲಿಯರು, ಮೋಡ ಮಿಂಚು ಎಲ್ಲ ಹೊಟ್ಟೋಗಿ ಐ ಕ್ಯಾನ್ ಸಿ ದ ಸ್ಟಾರ್ಸ್. ಆ ಥರ ಒಳಗಡೆಯಿಂದ ಒಂದು ಹಗ್ಗದ ಮಂಚ ತಂದುಕೊಟ್ರು. ಅದ್ಮೇಲೆ ನಮ್ಮ ತಾಯಿ ಮಲ್ಕೊಂಡ್ರು, ನಾವೆಲ್ಲ ಹುಡುಗರು ಕೆಳಗಡೆ ಚಾಪೆಗಳು ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದರೆ ನಮ್ಮಮ್ಮ ನನಗೆ 3:30-4 ಗಂಟೆಲ್ಲ ಒಂದು ಗೆಜ್ಜೆ ಸೌಂಡ್ ಕೇಳ್ತಕೊಳೋ ನನಗೆ, ಜಲ್ 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 ಅಂತ. ನನ್ನ ಪಕ್ಕನೇ ನಡ್ಕೊಂಡು ಹೋಗಾಯ್ತು. ನನ್ನ ಕಣ್ಣು ಬಿಡಬೇಕು ಅಂತ ಅನ್ಕೋತಾ ಇದೀನಿ, ಬಿಡೋಕ್ಕಾಗ್ತಿಲ್ಲ. ಬಟ್ ನನಗೆ ಸ್ಪಷ್ಟ ಕೇಳಿಸ್ತು, ನನಗೆ ಎಚ್ಚರ ಆಗೋಯ್ತು ನಿದ್ದೆಯಿಂದ, ಬಟ್ ನನ್ನ ಕಣ್ಣು ಬಿಡೋಕ್ಕಾಗಲಿಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ. ಅದೇ ಟೈಮಲ್ಲಿ ಒಬ್ಬ ಅಸಿಸ್ಟೆಂಟ್ ಹುಡುಗ ಇದ್ದ, ಅವ್ನು ಬಂದು ಹೇಳ್ತಾನೆ, ಅಮ್ಮ ನನಗೆ ಬೆಳಗ್ಗೆ ಇನ್ನು ರಾಯರದು ಒಂದು ವಿಚಾರ ತಗೊಂಡ್ರೆ ಸುಮಾರಿದೆ ನನಗೆ ಅದರಲ್ಲಿ ಹೇಳೋದಕ್ಕೆ ಅಂತ. ಬಿಚ್ಚಾಲೆಗೆ ಹೋಗಬೇಕು ಅಂತ ಎಲ್ಲ ನನ್ನ ಶೂಟಿಂಗ್ ಟೀಮ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ.